ಅಂದಹಾಗೆ ಬೆಂಗಳೂರಿನಲ್ಲಿ ಎಷ್ಟು ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಲಾಗ್ತಾ ಇದೆ, ಎಷ್ಟು ಕಾರ್ಡ್ಗಳು ಅನರ್ಹಗೊಂಡಿವೆ, ಜೊತೆಗೆ ಎಷ್ಟು ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗೆ ಶಿಫ್ಟ್ ಆಗಿದೆ ಅನ್ನೋದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಎಷ್ಟು ಕಾರ್ಡ್ಗಳು ಪರಿಷ್ಕರಣೆ ಆಗ್ತಾ ಇವೆ, ಎಷ್ಟು ಕಾರ್ಡ್ಗಳು ಅನರ್ಹಗೊಂಡಿವೆ, ಬಿಪಿಎಲ್ ನಿಂದ ಎಪಿಎಲ್ಗೆ ಎಷ್ಟು ಕಾರ್ಡ್ ಶಿಫ್ಟ್ ಆಗ್ತಾ ಇದೆ. ಈಗಾಗಲೇ ಸರ್ಕಾರ ಕೂಡ ಪರಿಷ್ಕರಣೆಯನ್ನ ಮಾಡ್ತಾ ಇದ್ದು ರೇಷನ್ ಕಾರ್ಡ್ದಾರರಿಗೆ ಸಂಕಷ್ಟ ಎದುರಾಗಿದೆ. ಬಿಪಿಎಲ್ ಕಾರ್ಡ್ ರದ್ದು ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಬೆಂಗಳೂರಿನಲ್ಲಿ ಎಷ್ಟು ಕಾರ್ಡ್ಗಳು ಪರಿಷ್ಕರಣೆ ಆಗ್ತಾ ಇದೆ, ಯಾವೆಲ್ಲ ಕಾರ್ಡ್ಗಳು ಬಿಪಿಎಲ್ ಕಾರ್ಡಿಂದ ಎಪಿಎಲ್ ಕಾರ್ಡ್ಗೆ ಶಿಫ್ಟ್ ಆಗ್ತಾ ಇದೆ, ಎಷ್ಟು ಬಿಪಿಎಲ್ ಕಾರ್ಡ್ಗಳು ಅನರ್ಹಗೊಂಡಿವೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಎಷ್ಟು ಕಾರ್ಡ್ಗಳು ಪರಿಷ್ಕರಣೆ ಆಗಿವೆ. ಬೆಂಗಳೂರು ಪೂರ್ವ ವಲಯದಲ್ಲಿ ಅನರ್ಹ ಸಂಖ್ಯೆ 9129. ಇನ್ನು ಐಟಿ ಪಾವತಿದಾರರು ಬೆಂಗಳೂರು ಪೂರ್ವದಲ್ಲಿ 1781 ಸಂಖ್ಯೆ ಇದ್ರೆ 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರುವವರು 7741 ಸಂಖ್ಯೆ ಇದ್ದಾರೆ. ಈಗಾಗಲೇ ಕಾರ್ಡನ್ನ ಪರಿಷ್ಕರಣೆ ಮಾಡಲಾಗ್ತಾ ಇದ್ದು ಬೆಂಗಳೂರು ಪೂರ್ವ ವಲಯದಲ್ಲೇ ಕೂಡ ಇಷ್ಟು ಸಾವಿರ ಸಂಖ್ಯೆಯಲ್ಲಿ ಇದ್ದು ಬೆಂಗಳೂರು ಉತ್ತರದಲ್ಲಿ ಅನರ್ಹ ಸಂಖ್ಯೆ 18,382 ಸಂಖ್ಯೆ ಇದ್ರೆ ಐಟಿ ಪಾವತಿದಾರರು 2,164 ಜನರು ಇದ್ದಾರೆ. ಇನ್ನು 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರುವವರು 15,879 ಮಂದಿ ಬೆಂಗಳೂರು ಉತ್ತರ ವಲಯದಲ್ಲಿ ಇದ್ದಾರೆ. ಈಗಾಗಲೇ ಕಾರ್ಡನ್ನ ಪರಿಷ್ಕರಣೆ ಮಾಡಲಾಗ್ತಾ ಇದ್ದು ಬೆಂಗಳೂರು ಪೂರ್ವ, ಬೆಂಗಳೂರು ಉತ್ತರದಲ್ಲಿ ಯಾರೆಲ್ಲ ಇದ್ದಾರೆ, ಎಷ್ಟು ಸಂಖ್ಯೆಯ ಪ್ರಮಾಣದಲ್ಲಿ ಇದ್ದಾರೆ ಅನ್ನೋದನ್ನ ನೋಡಿದ್ರಿ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಅನರ್ಹ ಸಂಖ್ಯೆ 11,447. ಐಟಿ ಪಾವತಿದಾರರು ಒಟ್ಟು 2,835 ಪ್ರಮಾಣದಲ್ಲಿ ಇದ್ರೆ 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವವರು ಬೆಂಗಳೂರು ದಕ್ಷಿಣದಲ್ಲಿ 9,213 ಸಂಖ್ಯೆ ಇದ್ದಾರೆ. ಇದು ಬೆಂಗಳೂರು ದಕ್ಷಿಣದಲ್ಲಿ ಕಾರ್ಡ್ ಪರಿಷ್ಕರಣೆಯ ವರದಿಯಲ್ಲಿ ಉಲ್ಲೇಖವಾಗಿದೆ. ಇನ್ನು ಬೆಂಗಳೂರು ಪಶ್ಚಿಮದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಅನರ್ಹ ಸಂಖ್ಯೆ 19,549. ಇನ್ನು ಐಟಿ ಪಾವತಿದಾರರು 4,475. ಇನ್ನು 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವವರು ಬೆಂಗಳೂರು ಪಶ್ಚಿಮದಲ್ಲಿ 16,399 ಜನ ಇದ್ದಾರೆ. ಬೆಂಗಳೂರು ಪಶ್ಚಿಮದಲ್ಲಿ ಇಷ್ಟು ಜನರು ಅನರ್ಹ ಸಂಖ್ಯೆ ಐಟಿ ಪಾವತಿದಾರರು 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವವರು ಒಟ್ಟು 16,399 ಜನ ಇದ್ದಾರೆ. ಇನ್ನು ಒಟ್ಟು ಬೆಂಗಳೂರಿನಲ್ಲಿ ಅನರ್ಹರ ಸಂಖ್ಯೆ 65,569 ಇದ್ರೆ ಐಟಿ ಪಾವತಿದಾರರು 12,886 ಜನರಿದ್ದು 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವವರು 57,446 ಜನರು ಬೆಂಗಳೂರಿನಲ್ಲಿ ಇದ್ದು ಈಗಾಗಲೇ ಬೆಂಗಳೂರು ಪೂರ್ವ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪಶ್ಚಿಮ ನೋಡಿದ್ರಿ ಎಷ್ಟು ಪ್ರಮಾಣದಲ್ಲಿ ಅನರ್ಹರು ಇದ್ದಾರೆ, ಜೊತೆಗೆ ಐಟಿ ಪಾವತಿದಾರರು ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಅನರ್ಹ ಸಂಖ್ಯೆ 24,196 ಜನ ಇದ್ರೆ ಐಟಿ ಪಾವತಿದಾರರು 3,269 ಮಂದಿ ಇದ್ದಾರೆ. ಇನ್ನು 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವವರು 23,145 ಜನರು ಇದ್ದು ಈಗಾಗಲೇ ಕಾರ್ಡ್ ಪರಿಷ್ಕರಣೆಯಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖವಾಗಿದೆ. ಇದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದು ಸರ್ಕಾರ. ಬೆಂಗಳೂರು ಗ್ರಾಮಾಂತರದಲ್ಲಿ ಅನರ್ಹ ಸಂಖ್ಯೆ 24,196 ಇದ್ರೆ ಐಟಿ ಪಾವತಿದಾರರು 3,269. 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವವರು ಬೆಂಗಳೂರು ಗ್ರಾಮಾಂತರದಲ್ಲಿ 23,145 ಪ್ರಮಾಣದಲ್ಲಿ ಜನ ಇದ್ದಾರೆ. ಇನ್ನು ಒಟ್ಟು ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಅನ್ನ ಗಮನಿಸ್ತಾ ಇದ್ರೆ 1,57,690. ಐಟಿ ಪಾವತಿದಾರರು 27,410. ಇನ್ನು 1.20 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವವರು 1,29,823. ಸರ್ಕಾರಿ ನೌಕರರು ಒಟ್ಟು 457 ಜನರು ಇದ್ದಾರೆ. ಬೆಂಗಳೂರಿನಲ್ಲಿ ಪರಿಷ್ಕರಣೆಯನ್ನ ಮಾಡಲಾಗಿದ್ದು ಎಲ್ಲ ಡೀಟೇಲ್ಸ್ ಅನ್ನು ಕೂಡ ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಬೆಂಗಳೂರು ಪೂರ್ವದಲ್ಲಿ ಅನರ್ಹರ ಸಂಖ್ಯೆ 9,129 ಇದ್ರೆ ಬೆಂಗಳೂರು ಉತ್ತರದಲ್ಲಿ ಅನರ್ಹ ಸಂಖ್ಯೆ 18,382 ಜನ ಇದ್ದಾರೆ.